ವ್ಯಾಕ್ಸಿಮೈಸಿನ್ ಪೌಡರ್ ಅಂತಂದರೆ ಇದನ್ನ ಯಾವ್ದಕ್ಕಪ್ಪ ಯೂಸ್ ಮಾಡೋದು ಅಂತಂದರೆ ಕಂಪ್ಲೀಟು 3 ಡೇಸ್ ಆದಮೇಲೆ ಅಂತಂದರೆ ಈಗ ಕಂಪ್ಲೀಟ್ 3 ಡೇಸ್ ಗಂಟ ಮರಿಗಳಿರ್ತವೆ ನೋಡಿ, 1ರಿಂದ 3 ದಿನದೊಳಗಡೆ ಅಂದರೆ ಫಸ್ಟ್ನೇ ದಿನ ಬೆಲ್ಲದ ನೀರು ಮಾಡಬೇಕಾಗುತ್ತೆ. 2, 3, 4ನೇ ದಿನದವರೆಗೂ ವ್ಯಾಕ್ಸಿಮೈಸಿನ್ ಪೌಡ್ರ್ ಏನಿದೆ ಈ ಥರದ ಪೌಡ್ರುಗಳು ಮರಿ ಡೆವಲಪ್ಮೆಂಟು ಮತ್ತು ಇಮ್ಯುನಿಟಿ ಮತ್ತು ಟೆಂಪ್ರೇಚರ್ ಎಲ್ಲನೂ ಕಂಟ್ರೋಲ್ ಮಾಡೋ ಪೌಡ್ರು ಅಂದರೆ ಇದೊಂದೇ ವ್ಯಾಕ್ಸಿಮೈಸಿನ್ ಪೌಡರು. ಈ ಪೌಡ್ರನ್ನ ನೀವು ಇದು 100 ಗ್ರಾಮು ಸಿಗುತ್ತೆ, 250 ಗ್ರಾಮು ಸಿಗುತ್ತೆ, 1/4 kg ಪ್ಯಾಕೆಟ್ ಸಿಗುತ್ತೆ, ಅರ್ಧ kg ಪ್ಯಾಕೆಟು ಕೂಡ ಸಿಗುತ್ತೆ. ಇದರಲ್ಲಿ ವಿಟಮಿನ್ ಎ ಮತ್ತು ಇವೆಲ್ಲ ಇರುತ್ತೆ, ವಿಟಮಿನ್ ಇ ಇದೆಲ್ಲ ಇರುತ್ತೆ. ಕಂಪ್ಲೀಟಾಗಿ ನೀವು ಹಾಕೋಬೋದು. ಮತ್ತು ಏನಪ್ಪ ಅಂತಂದರೆ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಇಲ್ಲಿ ಹಿಂದಗಡೆ ಬರೆದಿದ್ದಾರೆ ಏನೇನಕ್ಕೆ ಅಂತ ಇದೆಲ್ಲ ಬರೆದಿದ್ದಾರೆ. ನೀವೇನು ಮಾಡಿ ಅಂತಂದರೆ ಈ ಥರದೊಂದು 10 ಲೀಟ್ರ್ ಬಿನ್ಗೆ ತೊಗೊಂಡು, ಅಂದರೆ ಇದು 10 ಲೀಟ್ರ್ ಬಿನ್ಗೆ ಬಂದು ನಿಮಗೆ 4 ಲೀಟ್ರು ಅಂತಂದರೆ ಈಗ 4 ಲೀಟ್ರ್ ಡ್ರಿಂಕರ್ ಇತ್ತು ಅಂತಂದರೆ 2ರಿಂದ 3 ಡ್ರಿಂಕರ್ಗೆ ಅಷ್ಟೇ ಆಗೋದು. ನಿಮಗೆ 1 ಲೀಟ್ರು ಅಥವಾ ಈ ಥರದ ಡ್ರಿಂಕರ್ ಇತ್ತು ಅಂತಂದರೆ 10 ಲೀಟ್ರ್ ನೀರು ಹಿಡಿಯುವಂತಹ ಬಿನ್ಗೆಗಳಿವೆಲ್ಲ. ಇದರೊಳಗಡೆ ಈ ಥರ ಹಾಕ್ಬಿಟ್ಟು ನೀವು ಬಿಸಿಯಾಗಿರೋ ಜಾಗದಲ್ಲಿ ಇಟ್ಕೋಬೇಕು. ಅಂತಂದರೆ ಇವಾಗ ಒಂದು ಸ್ವಲ್ಪ ಈಗ ಬ್ರೀಡಿಂಗ್ ಸೆಟಪ್ಪು ಇಲ್ಲ ಅಂತಂದರೆ ನಿಮ್ಗೆ ಒಂದು ಸ್ವಲ್ಪ ತವು ಬೇಸ್ಕಾಗೋ ಥರ ಬಿಸಿನೀರು ಅಥವಾ ಹೀಟರಲ್ಲಿ ಒಂದು ಸ್ವಲ್ಪ ಬಿಸಿನೀರು ಥರ ಕಾಯಿಸ್ಕೊಂಡು ನೀವು ಈ ಥರ ಇಟ್ಕೊಂಡು ಅಚ್ಚುಕಟ್ಟಾಗಿ ಔಷಧಿ ಹಾಕೋದ್ರಿಂದ ನಿಮಗೆ ತುಂಬ ಉಪಯೋಗ ಆಗುತ್ತೆ ಮತ್ತು ತುಂಬ ಬೆನಿಫಿಟ್ ಇದೆ. ಬಟ್ ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇರೋದು ಅಷ್ಟೇ, ನೀವೇನಾದರೂ ವ್ಯಾಕ್ಸಿಮೈಸಿನ್ ಪೌಡ್ರ್ ಆಗಲಿ ಮತ್ತು ಇಮ್ಯುನಮ್ ಕೇರ್ ಟಾನಿಕ್ ಆಗಲಿ ಇವೆರಡನ್ನೂ ಹಾಕೋದ್ರಿಂದ ನಿಮ್ಮ ಮರಿಗಳು ತುಂಬ ಚೆನ್ನಾಗಿ ಬರುತ್ತೆ. ಅಂತಂದರೆ ಕಂಪ್ಲೀಟಾಗಿ 1 ತಿಂಗಳವರೆಗೂ ಯೂಸ್ ಮಾಡ್ಬೋದು. ಬಟ್ ಈ ಥರದ ಪೌಡ್ರನ್ನ ನೀವು ಕಂಪ್ಲೀಟಾಗಿ 1ರಿಂದ 3 ಡೇಸ್ ಹಾಕೋದ್ರಿಂದ ನಿಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗದಂತೆ ನೀಟಾಗಿರುತ್ತೆ ಫ್ರೆಂಡ್ಸ್.